ಹಾಯ್ ಫ್ರೆಂಡ್ಸ್, ಹಾರ್ಡಿಕೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬಿಸಿಲಿರೋ ಟೈಮಲ್ಲಿ ಹಪ್ಪಳಗಳನ್ನ ಮಾಡ್ಕೊಬೇಕಲ್ವ, ಅದರಿಂದ ಹಪ್ಪಳ ರೆಡಿ ಮಾಡಿದ್ದೀನಿ. ಇದು ಅಕ್ಕಿ ಹಪ್ಪಳ. ಇದಕ್ಕೆ 3 kg ಅಕ್ಕಿ, ಒಂದು 200 ಗ್ರಾಮ್ ಉದ್ದಿನಬೇಳೆ ಮತ್ತು 200 ಗ್ರಾಮ್ ಸೀಮೆ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡೋದು ನೋಡೋಣ ಬನ್ನಿ. ಹಪ್ಪಳದ ಖಾರ ಇದು. ಇದಕ್ಕೆ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪನ್ನು ರುಬ್ಬಿಟ್ಕೊಂಡಿದ್ದೀವಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನ ತಗೊತಾ ಇದ್ದೀನಿ. ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ತೊಗೊಬೇಕು. ನಾವು ಒಂದು ಅಳತೆಯಲ್ಲಿ ತೊಗೋಬೇಕು ನಾವು. ಇವಾಗ ಒಂದು ಪಾತ್ರೆಯಲ್ಲಿ ಅದನ್ನು ನೀರು ಇಟ್ಕೊಂಡಿದ್ದೀವಲ್ಲ, ಅದನ್ನು ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಬೇಕು. ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಅದು ಹುಬ್ಬರೋದೆಲ್ಲ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಥರ ಹಾಕ್ಕೊಬೇಕು ನಾವು. ಮತ್ತು ಇದಕ್ಕೆ ಜೊತೆಗೇ ನಾವು ಉಪ್ಪನ್ನ ಕೂಡ ಹಾಕ್ಕೊಂಬಿಡ್ಬೇಕು. ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಹಾಕ್ಕೊಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ. ಹಪ್ಪಳ ಸ್ವಲ್ಪ ರುಚಿಯಾಗಿದ್ರೇ ಚೆಂದ. ಇವಾಗ ಇದಕ್ಕೆ ನಾವು ಖಾರ ರುಬ್ಬಿರೋ ಅಂತಹ ಹಪ್ಪಳದ ಖಾರನ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಖಾರನ ರುಬ್ಬಿರೋದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಉಪ್ಪು ಬರ್ತಾ ಇದೆ ನೋಡಿ. ಇದಕ್ಕೆ ನಾವು ಒಂದು ಅಳತೆ ಪ್ರಮಾಣದಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ನಾನು ಇದಕ್ಕೆ ಒಂದು 4.25 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಚೆನ್ನಾಗಿ ಗಟ್ಟಿ ಬರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಹಾಕ್ಕೊಬೇಕಾದಾಗ. ಇದನ್ನು ನಾವು ಒಂದು 15 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಬೇಕು. ಚೆನ್ನಾಗಿ ಬೆಂದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಗಮ್ ಅಂತ ಸ್ಮೆಲ್ ಬರ್ತಿದೆ. ಜೀರಿಗೆ ಎಲ್ಲ ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ ಅಂತೂ ಇನ್ನೂ ಘಮ ಘಮ ಅಂತ ಇದೆ. ಹಿಟ್ಟು ಚೆನ್ನಾಗಿ ಬೆಂದ ತಕ್ಷಣವೇ ಗೊತ್ತಾಗುತ್ತೆ ನಮಗೆ. ಚೆನ್ನಾಗಿ ಅಲ್ಲಿ ಕೈ ಆಡ್ಕೊಳ್ಳಿ. ಗಂಟಿಲ್ದಿರೋ ಥರ ಕೈ ಆಡ್ಕೊಬೇಕು. ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ಗಂಟೆಲ್ಲ ಚೆನ್ನಾಗಿ ಹೊಡೆಯುತ್ತೆ. ಗಂಟು ಹಾಕದಿರೋ ಥರ ಹಪ್ಪಳಕ್ಕೆ ನಾವು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹೊಂದಿಸ್ಕೊಬೇಕು. ಆಗಲಿಲ್ಲ ಅಂತಂದರೆ ಪಾತ್ರೆನ ಕೆಳಗಡೆ ಇಟ್ಕೊಂಡು ಕೂಡ ಹೊಂದಿಸ್ಕೊಬೋದು. ಆವಾಗ ಒಂದು ಗ್ರಿಪ್ಪಲ್ಲಿ ಇರುತ್ತಲ್ಲ, ಚೆನ್ನಾಗಿ ಹೊಂದಿಸ್ಕೊಬೋದು ಅಂತ ಅಷ್ಟೇ. ಚೂತು ಹಂಗೆ ಕೆಳಗಡೆ ಇಟ್ಟು ಹೊಂದಿಸ್ಕೊಂಡ್ಮೇಲೆ ಮತ್ತೆ ಸ್ಟವ್ ಮೇಲೆ ಇಟ್ಟು ಒಂದು 10 ನಿಮಿಷ ಸ್ವಲ್ಪ ಚೆನ್ನಾಗಿ ಸ್ಟೀಮ್ ಆದರೆ ಸಾಕಿದ್ದು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಹಿಟ್ಟು ಕೂಡ ಅಂಟ್ತಾ ಇರಲ್ಲ ಕೈಗೆ, ಅದನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ನಾವು ಇವಾಗ ಇದನ್ನು ತೊಗೊಂಡೋಗಿ ನಾವು ಹಪ್ಪಳನ ರೆಡಿ ಮಾಡೋಣ ಬನ್ನಿ. ನಾವು ಈಗ ಪ್ರೆಸ್ ಮಾಡೋ ಮಣೇಲಿ ಇದನ್ನು ಮಾಡ್ತಾಯಿದ್ದೀವಿ. ಲಟ್ಟಣಿಗೆಲ್ಲಿ ಕೂಡ ಲಟ್ಟಿಸ್ಕೊಬೋದು, ಬಟ್ ಇದು ಈಸಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಎಣ್ಣೆ ಕವರ್ನ ತೊಗೊಂಡಿದ್ದೀವಿ ನಾವು. 2 ಸೈಡು ಎಣ್ಣೆ ಕವರ್ನ ಹಾಕ್ಕೊಬೇಕು. ಈ ಥರ ನೋಡಿ, ಈ ಥರ ಕಟ್ತಾ ಇದ್ರೇ ಚೆನ್ನಾಗಿ ಬಂದ್ಬಿಡುತ್ತೆ. ಕೈಗೆಲ್ಲ ಅಂಟೋದಿಲ್ಲ. ಎಷ್ಟು ಸ್ಮೂತಾಗಿರುತ್ತೆ ಅಲ್ವಾ. ಇದನ್ನು ಹಾಗೆ ಕೂಡ ತಿಂತಾ ಇದ್ವಿ ನಾವು ಚಿಕ್ಕದ್ರಲ್ಲಿ. ಈಗಲೂ ಕೂಡ ತುಂಬಾ ರುಚಿಯಾಗಿತ್ತು ತಿನ್ನೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನಾವು ಒಂದು ಅಳತೆ ಪ್ರಮಾಣದಲ್ಲಿ ಹಪ್ಪಳ ಎಷ್ಟು ಅಗಲ ಬೇಕು ಆ ಥರ ನೋಡ್ಕೊಂಡು ನಾವು ತಗೊಂಡು ಮಾಡ್ಕೊಬೇಕು. ಈಗ ಇದನ್ನು ನಾವು ರೆಡಿ ಮಾಡೋಣ ಬನ್ನಿ ಹಪ್ಪಳನ. ಹಿಟ್ಟನ್ನು ತೆಗೆದ ತಕ್ಷಣವೇ ನಾವು ಎಣ್ಣೆಕಾಯಿ ಮಾಡಿಕೊಂಡು ಅವಾಗವಾಗನೇ ನಾವು ಪ್ರೆಸ್ ಮಾಡಿ ಹಾಕ್ಬಿಡ್ಬೇಕು. ಆವಾಗ ಚೆನ್ನಾಗಿ ಬಂದುಬಿಡುತ್ತೆ. ಆರೋದ್ಮೇಲೆ ಅಷ್ಟೊಂದು ಚೆನ್ನಾಗಿರಲ್ಲ ಹಿಟ್ಟು. ಅದಕ್ಕೋಸ್ಕರ ಬಿಸಿಲೇನೆ ಹಪ್ಪಳನ ಮಾಡ್ಕೊಬೇಕು. ಇದೇ ಥರ ಉದ್ದಿನ ಹಪ್ಪಳ ಕೂಡ ಮಾಡ್ಬೋದು. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹೇಳ್ತೀನಿ. ಇದು ಸ್ವಲ್ಪ ದೊಡ್ಡದಾಗಿ ಬಂದುಬಿಡ್ತು ಹಪ್ಪಳ. ತುಂಬ ಸಿಲುವಾಗಿ ಬರುತ್ತೆ ಅದು. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ತಗೊಳ್ಳೋಣ ಅಂತ ತಗೋತಾ ಇದ್ದೀನಿ. ನನ್ನ ಮಗಳು ಮತ್ತು ಅಮ್ಮ ಇಬ್ಬರೂ ಕೂಡ ಉಂಡೆ ಮಾಡಿ ಕೊಡ್ತಾ ಇದ್ದಾರೆ. ನಾನು ಪ್ರೆಸ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ನೀವೆಲ್ಲ ಯಾವ ಥರ ಹಪ್ಪಳ ಮಾಡ್ತೀರಾ ಅನ್ನೋದನ್ನು ಕೂಡ ನನ್ನ ಜೊತೆ ಕಮೆಂಟ್ ಮಾಡಿ ತಿಳಿಸಿ. ಅದು ಯಾವ ಥರ ಅಂತ ನಾನು ಕೂಡ ತಿಳ್ಕೊತೀನಿ. ಹಪ್ಪಳ ಎಲ್ಲ ಇವಾಗ ರೆಡಿ ಆಗಿದೆ ನೋಡಿ. ಈ ಥರ ಒಂದು ದಿನ ಮನೆ ಒಳಗಡೆ ಅಂದರೆ ನೆರಳಲ್ಲಿ ಒಣಗಿಸ್ಕೊಬೇಕು ಹಪ್ಪಳನ. ಆಮೇಲೆ ನೆಕ್ಸ್ಟ್ ಡೇಗೆ ನಾವು ಮಾಡಿ ಮೇಲೆ ಅಥವಾ ಮನೆ ಮುಂದ್ಗಡೆ ಬಿಸಿಲಿಗೆ ಸ್ವಲ್ಪ ಒಣಗಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಪ್ಪಳ, ಒಡೆಯೋಲ್ಲ. ಇದನ್ನೆಲ್ಲ ನೆಕ್ಸ್ಟ್ ಡೇ ಇದು ಯಾವ ಥರ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು 1 ಡೇ ಫುಲ್ಲು ಇವಾಗ ಬಿಸಿಲಲ್ಲಿ ಒಣಗಾಕಿದ್ದೀವಿ. ಇವಾಗ ಒಂದು 4 o'clock ಆಗ್ತಿದೆ. ಇವಾಗ ತೆಗಿತಾ ಇದ್ದೀನಿ. 1 ಡೇ ಅಂದರೆ ನಾವು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು, ಸಂಜೆ ಪೂರ್ತಿ ನಾವು ನೈಟ್ ಫುಲ್ ನೆರಳಲ್ಲಿ ರೂಮಲ್ಲಿ ಹಾಕಿದ್ವಿ. ಇವಾಗ ಡೇ ಬಂದು ಈ ಥರ ಬಿಸಿಲಲ್ಲಿ ಹಾಕಿದ್ದೀವಿ. ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ರುಚಿಯಾಗಿ ಹಪ್ಪಳನ ಮನೇಲಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. RDK ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಇಷ್ಟು ಹಪ್ಪಳ ಆಗಿದೆ ನೋಡಿ. ಈ ಥರ ಆಗಿದೆ. ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. 1 ಕವರ್ ಫುಲ್ ಹಪ್ಪಳ ಆಯಿತು.